ಎಡಬಿಡದೆ ಪ್ರಚಾರದಲ್ಲಿ ತಲ್ಲೀನರಾಗಿದ್ದಾರೆ ಬೆಂಗಳೂರು ಉತ್ತರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರಿಂದ ವಕೀಲರ ಸಂಘದಲ್ಲೂ ಕೂಡ ಮತಯಾಚನೆಯನ್ನ ಮಾಡಲಾಗಿದೆ. ಹೈಕೋರ್ಟ್ ಆವರಣದಲ್ಲಿ ವಕೀಲರ ಜೊತೆಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ವಕೀಲರ ಜೊತೆಗೂಡಿ ಉತ್ತರ ಕ್ಷೇತ್ರದ ವಕೀಲರ ಬಳಿ ಮತಬೇಟೆಯನ್ನು ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಪ್ರೊಫೆಸರ್ ರಾಜೀವ್ ಗೌಡ ಭರ್ಜರಿ ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಅನೇಕ ಕಡೆ ಅವರಿಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಎಲ್ಲರನ್ನೂ ಭೇಟಿ ಮಾಡಿ ಸಪೋರ್ಟ್ ಮಾಡುವಂತ ಕೇಳ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಜನ ಕೂಡ ಭರವಸೆಯನ್ನು ನೀಡ್ತಾ ಇದ್ದಾರೆ, ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವರಿಗೂ ಅನೇಕ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಮುಖಂಡರುಗಳು ಸಾಥ್ ನೀಡ್ತಾ ಇದ್ದಾರೆ. ಇವತ್ತು ವಕೀಲರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು, ಚರ್ಚೆಯನ್ನು ಮಾಡಿದ್ರು. ಯಾವ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು, ಅವರ ಅಜೆಂಡಾ ಏನಿದೆ ಇದೆಲ್ಲದ್ರ ಬಗ್ಗೆ ಕೂಡ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಪೋರ್ಟ್ ಮಾಡುವಂತೆ ಕೇಳಿಕೊಂಡ್ರು. ಸರ್, ಇವತ್ತು ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡಿದ್ರಿ. ರಾಜೀವ್ ಗಾಂಧಿ ನಗರ ವಾರ್ಡ್ನಿಂದ ಮಹಾಲಕ್ಷ್ಮಿ ಲೇಔಟು, ಗೆಳೆಯರ ಬಳಗ, ಸರಸ್ವತಿಪುರಮ್ಮು, ಮತ್ತು ಕುರುಬರಳ್ಳಿ, ಜೆಸಿ ನಗರ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಪುನೀತ್ ರಾಜ್ಕುಮಾರ್ ವಾರ್ಡ್ ಬಾರ್ಡ್ರಲ್ಲಿ ನಾವು ಇವತ್ತು ಪ್ರಚಾರ ಕಾರ್ಯಕ್ರಮ. ನಮ್ಮ ಕ್ಯಾಂಡಿಡೇಟ್ ರಾಜೀವ್ ಗೌಡ ಅವರು ಬಂದಿದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ಎಲ್ಲ ರಸ್ತೆಗಳಲ್ಲೂ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಜನ ನಾವು ನಿರೀಕ್ಷೆಗೂ ಮೀರಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಹಿಂದೆ ನಾವು ಏನು ಈ ಭಾಗದಲ್ಲಿ ಕಾರ್ಪೊರೇಟರಾಗಿ ಕೆಲಸ ಮಾಡಿದ್ದೋ ನಾನು ಮತ್ತು ಶಿವರಾಜ್ ಅವರು, ಅದು ನಮಗೆ ಇವತ್ತು ಈ ಚುನಾವಣೆಗೆ ಶ್ರೀರಕ್ಷೆ ಆಗ್ತಾಯಿದೆ. ಮತ್ತು ಸರ್ಕಾರದ ಗ್ಯಾರಂಟಿ ಕಾರ್ಡ್ಗಳನ್ನ ಇವತ್ತು ಜನ ಪ್ರಯೋಜನ ತಗೊಂಡಿರೋದ್ರಿಂದ ಪ್ರತಿ ಮನೆಗಳಲ್ಲೂ ಹೆಂಗಸರು, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ನಾವು ಮತ್ತೆ ಮತ ಕೊಡ್ತೀರಿ ಅಂತ ನಮಗೆ ಭರವಸೆ ಕೊಡೋದ್ರ ಮುಖಾಂತರ ನಮ್ಗೆ ಆಶ್ವಾಸನೆ ನೀಡ್ತಾ ಇದ್ದಾರೆ. ರೆಸ್ಪಾನ್ಸ್ ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ನಾವು ಖಂಡಿತ ಗೆಲ್ತೀರಿ. ಇಲ್ಲಿ ನಮಗೆ ಜನಾಭಿಪ್ರಾಯ ನೋಡಿದ್ರೆ ನಮಗೆ ಕಾಂಗ್ರೆಸ್ ಪಕ್ಷದ ಫುಲ್ ಒಲವು ಇದೆ. ನಮ್ಮ ರಾಜೀವ್ ಗೌಡರು ಒಳ್ಳೆ ಕ್ಯಾಂಡಿಡೇಟು. ಅವರಂಥ ಸಜ್ಜನರು ನಮಗೆ ಸಿಕ್ಕಿರೋದು ನಿಜಕ್ಕೂ ನಮ್ಮ ಕ್ಷೇತ್ರದ ಮತದಾರರ ಒಂದು ಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಭಾಳ ಎಜುಕೇಟೆಡು, ಒಳ್ಳೆ ವಾಗ್ಮಿಗಳು, ಹಿಂದೆ ಅವ್ರ ತಂದೆ ಸ್ಪೀಕರ್ ಆಗಿದ್ದಂಥವ್ರು, ರಾಜಕಾರಣದ ಹಿನ್ನೆಲೆ ಇರ್ತಕ್ಕಂಥವ್ರು, ಈಗಾಗಲೇ ರಾಜ್ಯಸಭಾ ಸದಸ್ಯರಾಗಿ ಒಂದು ಬಾರಿ ಅವರು ಕೇಂದ್ರ ಸರ್ಕಾರದಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ